ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೆನ್ನೆ ತಾನೇ ಪರಿಚಯ ಆದ ವರ್ಷ ಜಿಯರ್. ನಾನು ನಿಮಗೆ ಸ್ವಲ್ಪ ಮಂದಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಾವು ನೆನ್ನೆ ಒಂದು ವಿಡಿಯೋದಲ್ಲೇ ಎಕ್ಸ್ಪ್ಲೇಷನ್ ಕೊಟ್ಟಂಗೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಇದೇ ಫಸ್ಟ್ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ಯಾರ್ಯಾರು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ತುಂಬ ಕ್ಯೂರಿಯಸ್ ಆಗಿರ್ತೀರಾ ನಂಗೆ ಗೊತ್ತು, ಬಟ್ ಅಂತ ಏನು ಸ್ಪೆಷಲ್ ಇಲ್ಲ. ನನ್ನ ಸ್ಪೆಷಲ್ ಅಂದರೆ ಗುಲಾಬ್ ಜಾಮೂನ್. ನನಗೆ ಅದು ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಗುಲಾಬ್ ಜಾಮೂನ್? ಓಕೆ, ಅದು ನಾನೇ ಮಾಡ್ತಿದ್ದೀನಿ ಗುಲಾಬ್ ಜಾಮೂನ್. ತುಂಬಾ ಚೆನ್ನಾಗಿ ಮಾಡ್ತೀನಿ, ನೀವು ಕಲೀರಿ ಅಂತ ಹೇಳಕ್ಕಾಗಲ್ಲ. ನನಗೆ ಗುಲಾಬ್ ಜಾಮೂನ್ ಮಾಡಕ್ಕಲ್ಲ, ಗ್ಯಾಸ್ ಹಚ್ಚಕ್ಕೂ ಸಮೇತ ಬರಲ್ಲ. ಎಲ್ಲ ನಮ್ಮ ಅಕ್ಕ ಹೇಳ್ತಾರೆ, ಅದು ನಾನು ಎಕ್ಸ್ಪ್ರೆಷನ್ ಮಾಡ್ತೀನಿ ಅಷ್ಟೇ. ಓಕೆ, ಹೇಳ್ದಂಗೆ ಗುಲಾಬ್ ಜಾಮೂನ್ ಯಾವ ಥರ ಇರುತ್ತೆ ಗೊತ್ತಾ? ಸ್ಪೈಸಿಯಾಗಿ ಖಾರವಾಗಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಗುಲಾಬ್ ಜಾಮೂನ್ ಸ್ವೀಟ್ ಆಗಿ ಗುಂಡಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಎಲ್ಲರೂ ಕೂಡ ಗುಲಾಬ್ ಜಾಮೂನ್ ಮಾಡ್ತಾ ಹಂಗೆ ಕಾಮಿಡಿ ಮಾಡ್ತಾ ಎಂಜಾಯ್ ಮಾಡೋಣ ಬನ್ನಿ. ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ, ಬನ್ನಿ ಎಲ್ಲ ಸ್ಟಾರ್ಟ್ ಮಾಡೋಣ ಬೇಗ. ಈಗ ನಾವೆರಡು ಗುಲಾಬ್ ಜಾಮೂನ್ ಪ್ಯಾಕೆಟ್ಸ್ನ ತೊಗೊಂಡಿದ್ದೀವಿ. ಇವೆರಡೂ ಕೂಡ ನಾವೀಗ ಏನು ಮಾಡೋಣ ಅಂತಂದರೆ, ಈಗ ಒಂದು ಲೋಟ ತೊಗೊಂಡಿದ್ದೀವಿ, ಅದಕ್ಕೆ ಅಳತೆ ಮಾಡಿಬಿಟ್ಟು ಹಾಕೊಳ್ಳೋಣ. ಈಗ ಒಂದು ಲೋಟದಲ್ಲಿ ಅಳತೆ ಮಾಡಿ ಹಾಕೊಳ್ಳೋಣ. ಅದು ಈಗ ಒಂದು ಗ್ಲಾಸ್ ಆಯಿತು. ಒಂದು ಗ್ಲಾಸ್ನ ನಾವೀಗ ಒಂದು ಪಾತ್ರೆ ಒಳಗೆ ಹಾಕೊಳ್ಳೋಣ. ಹಾಕ್ಕೊಂಡಾದ ನಂತರ ಅದೇ ಅಳತೆಯಲ್ಲಿ ಇದು ಕೂಡ ಇತ್ತು, ಇನ್ನೊಂದು ಪ್ಯಾಕು, ಅದನ್ನು ಹಾಗೆ ಹಾಕಿದ್ವಿ. ಈಗ 2 ಲೋಟ ನಮಗೆ ಪೌಡರ್ ಆಗಿದೆ. ಈಗ ಅದಾದ ನಂತರ ನಾವು ಇಲ್ಲಿ ನೋಡ್ರಿ, ಈಗ 2 ಲೋಟ ಆಗಿದೆ. ನಾವೀಗ ಇಟ್ಟು 2 ಗ್ಲಾಸ್ ಆಗಿರೋದ್ರಿಂದ ನಾವು ಅದಕ್ಕಿಂತ 1.5 ಪಟ್ಟು ನಾವಿಲ್ಲಿ ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ನಾವು 3 ಕಪ್ಪನ್ನು ಸಕ್ಕರೆನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀವಿ. ಹಾಕಿದ ನಂತರ ಇವಾಗ ನಾವು ಎಷ್ಟು 3 ಕಪ್ ಸಕ್ಕರೆ ಹಾಕಿರ್ತೀವಲ್ಲ, ಅದಕ್ಕೆ ತಕ್ಕಂಗೆ ನಾವು ಎಷ್ಟು 4 ಗ್ಲಾಸ್ನ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ನಾವೀಗ 4 ಗ್ಲಾಸ್ ನೀರು ಆ್ಯಡ್ ಮಾಡಿದ್ದೀವಿ. ಅದು ಸ್ವಲ್ಪ ಬೇಯ್ತಾ ಇರಲಿ. ಅದೇ ಟೈಮಲ್ಲಿ ಈಗ ಹಿಟ್ಟಿರುತ್ತಲ್ಲ, ಅದನ್ನು ಸ್ವಲ್ಪ ಆ ಗಂಟಿರುತ್ತಲ್ಲ, ನಾವು ಅದನ್ನು ತಗೊತಾನೆ ನಾವು ಸಕ್ಕರೆ ಪಾಕದ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ, ಅದ್ರ ಸಂಬಂಧ. ಓಕೆ, ಈಗ ಅದಾದಮೇಲೆ ನಾವೇನು ಮಾಡಬೇಕಂತಂದರೆ, ನಾವಿಲ್ಲಿ 2 ಪ್ಯಾಕು ದೊಡ್ಡ ಹಾಲನ್ನು ತೊಗೊಂಡಿದ್ದೀವಿ. ನೀವು ದೊಡ್ಡ ಹಾಲು ಅಂತೇನಿಲ್ಲ, ನಾವು ಎಮ್ಮೆ ಹಾಲು ಕೂಡ ತೊಗೋಬೋದು, ಬಟ್ ನಮ್ಮ ಕಡೆ ಎಮ್ಮೆ ಇಲ್ಲ, ಅದ್ರ ಸಂಬಂಧ ನಾವು ದೊಡ್ಡ ಹಾಲು ತೊಗೊಂಡಿದ್ದೀವಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೆ ಹಾಲು ತೊಗೊಂಡು ಮಿಕ್ಸ್ ಮಾಡ್ಕೋಬೋದು. ಅದಷ್ಟೇ ಅಂತ ಏನಿಲ್ಲ, ನಾವು ತುಪ್ಪ ಆದರೂ ಕೂಡ ಹಾಕ್ಕೋಬೋದು ಅದಕ್ಕೆ. ಈಗ ಅದೆಲ್ಲ ಫುಲ್ಲು ನೀಟಾಗಿ ತಿಕ್ಕಾಗಿ ನಾವು ಸಕ್ಕರೆ ಪಾಕ ರೆಡಿ ಆಗಿದೆ. ಅದು ಹೆಂಗಿರ್ಬೇಕಂತಂದ್ರೆ, ಮುಟ್ಟಿದರೆ ಕೈಯೆಲ್ಲ ಜಿಗಿಟಾಗಿರಬೇಕು. ಆ ಥರ ಇದ್ದರೆ ಆ ಪಾಕ ಏನಾಗಿದೆ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ನಾವಿಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೊಂಡಿದ್ದೀವಿ ನೀಟಾಗಿ. ಅದಾದಮೇಲೆ ಅದನ್ನು ಉಂಡೆ ಗೋಲ್ ಥರ ತಿರುಗಿಸಿ ತಲೆ ತಿರ್ಗಿಸ್ಬೇಕಾಗುತ್ತೆ ಅದ್ರದ್ದು. ಅದಾದಮೇಲೆ ನನಗೆ ಯಾವ ಥರ ನೆನಪಾಗ್ತಿದೆ ಅಂತಂದರೆ, ನಾವು ಸಣ್ಣ ವಯಸ್ಸಲ್ಲಿ ಇದನ್ನು ಗೋಲಿ ಆಡ್ತಿದ್ವಿ. ಒಂದು ಗೋಲಿ ಥರ ಆಡ್ತಿದ್ವಲ್ಲ, ಅದು ನಮ್ಗೆ ನೆನಪಾಗ್ತಿದೆ. ಬಟ್ ಇದರಲ್ಲಿ ಗೋಲಿ ಆಡೋಕ್ಕಾಗಲ್ಲ, ಯಾಕಂದರೆ ಇದು ಗುಲಾಬ್ ಜಾಮೂನ್ದು ಉಂಡೆ ಆಗಿದೆ, ಅದಕ್ಕೆ ಗೋಲಿ ಆಡೋಕ್ಕಾಗಲ್ಲ. ಬಟ್ ಆಸೆ ಅದೊಂದು ಆಡಬೇಕು ಅಂತ. ಮತ್ತು ಅದಾದಮೇಲೆ ನೆಕ್ಸ್ಟು ಒಂದು ಬಾಣಲಿ ತೊಗೊಂಡಿದ್ದೀವಿ. ಎಣ್ಣೆ ಕಾದ ನಂತರ ನಾವಿಲ್ಲಿ ಏನು ಮಾಡಿದ್ದೀವಿ, ಅದನ್ನು ನೀಟಾಗಿ ಕರ್ಕೋತಾ ಇದ್ದೀವಿ. ಕರಿಬೇಕಾದ್ರೆ ಏನಾಗಿರ್ಬೋದು, ಬ್ಲ್ಯಾಕ್ ಆಗಿರಬಾರ್ದು. ನಾವು ಅದನ್ನು ಏನು ಮಾಡಬೇಕಂತಂದರೆ, ಈ ಥರ ಚೆನ್ನಾಗಿ ಇದು ಮಾಡಿರಬೇಕು, ಬ್ರೌನ್ ಕಲರ್ ಬಂದಿರಬೇಕು. ಅದು ನೀಟಾಗಿ ಒಳಗೂ ಕೂಡ ಎಲ್ಲ ಬೆಂದಿರಬೇಕು. ಆವಾಗ ಮಾತ್ರ ಅದು ಗುಲಾಬ್ ಜಾಮೂನ್ ಏನಾಗುತ್ತೆ ಟೇಸ್ಟಿಯಾಗಿ ಸಾಧ್ಯ. ಈಗ ಪಾಕ ರೆಡಿಯಾಗಿದೆ. ಆ ಪಾಕಕ್ಕೆ ನಾವು ಡಿಪ್ ಮಾಡಿ ಅದನ್ನೇನಿರುತ್ತಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ತಾಸು ನಾವು ಅದನ್ನು ಹಾಗೆ ಬಿಡಬೇಕಾಗುತ್ತೆ, ಯಾಕಂದರೆ ಹಂಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ. ಈಗ ನಾವು ಓಪನ್ ಮಾಡಿದ್ದೀವಿ, ಈ ಥರ ಆಗಿದೆ.